ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಹಸುಗಳನ್ನ ಕಟ್ಟಾಕಕ್ಕೆ ಹೋದಾಗ ನಮ್ಮ ತೋಟದಲ್ಲಿ ಇವತ್ತು ಉಳಿಸ್ಬಿಟ್ಟಿದ್ರು ಅಂತ ಮೇವನ್ನ ನಾವು ಇಲ್ಲಿ ಪಕ್ಕದ ತೋಟದಲ್ಲಿ ಕಟ್ಟೋದಕ್ಕಂತ ಬಂದಿದ್ವಿ. ಆ ಹಸುಗಳ್ನೆಲ್ಲ ಕಟ್ಬಿಟ್ಟು ನಾನು ರೂಮಿಗೆ ಬಂದೆ. ಈ ವ್ಲಾಗ್ ಏನಂದರೆ ತುಂಬ ದಿನದಿಂದನೇ ಮಾಡಿಟ್ಕೊಂಡಿದ್ದೆ, ಬಟ್ ವಾಯ್ಸ್ ಓವರ್ನ ಕೊಟ್ಟಿರಲಿಲ್ಲ ಅಷ್ಟೇ. ಹಸುಗಳ್ನೆಲ್ಲ ಕಟ್ಟಾಕಿ ನಾನು ಆಮೇಲೆ ಬಂದು ರೂಮ್ನ ಕ್ಲೀನ್ ಮಾಡ್ಕೋತಾ ಇದ್ದೆ. ರೂಮ್ ಕ್ಲೀನ್ ಮಾಡ್ತಾ ಇರ್ತೀನಿ, ಅಂದರೆ ಡೀಪ್ ಕ್ಲೀನ್ ಮಾಡ್ಕೋತೀನಿ ವೀಕ್ಲಿ ಒನ್ಸ್. ಮಂಚ ಎಲ್ಲ ತೆಗೆದು ಮಂಚನ ಪೂರ್ತಿ ಒರೆಸಿ ನಾನು ಡೀಪ್ ಕ್ಲೀನ್ ಮಾಡ್ಕೋತೀನಿ. ತೋಟದ ಮಧ್ಯ ಇರೋದ್ರಿಂದ ಬೇಗ ಧೂಳು ಬಂದುಬಿಡುತ್ತೆ. ಕಿಟಕಿ ಯಾವಾಗಲೂ ತೆಗ್ದಿರ್ತೀವಲ್ವ, ತೋಟದ ಮಧ್ಯ ಇರೋದ್ರಿಂದ ಬೇಗ ಧೂಳು ಕಡುತ್ತೆ. ಅದಕ್ಕೆ ರೂಮ್ನೆಲ್ಲ ಕ್ಲೀನ್ ಮಾಡಿ ಹಾಗೆ ಬುಕ್ಸ್ನೆಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೆ. ಬುಕ್ಸ್ ನನಗೆ ಯಾವ್ದಾದ್ರು ಬೇಕೋ ಅದನ್ನು ಮಾತ್ರ ಇಟ್ಕೋತಿದ್ದೆ ಓದೋದಕ್ಕೆ. ಸುಮ್ಮನೆ ಜಾಸ್ತಿ ಬುಕ್ಸ್ ಯಾವ್ದಿದೆ ಬೇಡ ಆ ಬುಕ್ಸ್ನೆಲ್ಲ ನಾನು ಬ್ಯಾಗಲ್ಲಿ ಒಂದು ಕಡೆ ಹಾಕಿ ಎತ್ತಿಡ್ತಾ ಇದ್ದೆ. ಇವತ್ತಿನ ಬೆಳಗ್ಗೆ ರಾಗಿಗೆ ಚಟ್ನಿ ಮತ್ತೆ ರಾಗಿ ರೊಟ್ಟಿ ಮಾಡಿದ್ರು. ಅದನ್ನ ತಿಂದು ಆದ್ಮೇಲೆ ನಾವು ತೋಟದ ಹತ್ರ ಹೋದ್ವಿ. ಇವತ್ತು ನನ್ನ ಕೈಲಿ ಅಮ್ಮ ನಿಜವಾಗ್ಲೂ ಕುಯ್ಯಕ್ಕಾಗಲ್ಲ ಅಂತ ಹೇಳಿದಕ್ಕೆ ನಮ್ಮ ಅಮ್ಮನೇ ಸರಿ ಅಂತ ನೇಪಿಯರ್ನ ಕುಯ್ಕೋತಿದ್ರು. ಅದನ್ನ ನಮ್ಮಪ್ಪ ಬಂದು ಕೊಟ್ಕೊಟ್ರು. ಆಮೇಲೆ ಅದನ್ನ ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ಹಸುಗಳಿಗೆ ಸಂಜೆ ಹಾಕೋದಲ್ವಾ ಅಂತ ಅದನ್ನು ಒಂದು ಕಡೆ ಹಾಕ್ಬಿಟ್ಟು ಮತ್ತೆ ಅಡುಗೆ ಮಾಡೋದಕ್ಕಂತ ಬಂದೆ. ಅಡುಗೆ ಎಲ್ಲ ಮಾಡಿಟ್ಟಿದ್ರು. ನಾನು ಹಪ್ಪಳ ಮತ್ತು ಮುದ್ದೆ ಮಾಡ್ತಾಯಿದ್ದೆ. ಮುದ್ದೆನೋ ಚೆನ್ನಾಗಿ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಆದರೆ ಗ್ಯಾಸ್ ಮೇಲೆಲ್ಲ ಫುಲ್ಲು ಸುರಿಸ್ಬಿಡ್ತೀನಿ. ಅಡುಗೆ ಮನೆ ಎಲ್ಲ ನೀಟಾಗಿ, ನಿಜ ನನಗೆ ಅಡುಗೆ ಮನೆ ಅಷ್ಟೊಂದು ಮೇಂಟೈನ್ ಮಾಡೋಕ್ಕೆ ಬರೋಲ್ಲ. ಇವಾಗೆಲ್ಲ ನೀಟಾಗಿ ಕಲಿತಾ ಇದ್ದೀನಿ. ಮುದ್ದೆನ ಚೆನ್ನಾಗೇ ಮಾಡ್ತೀನಿ. ನಮ್ಮಪ್ಪ ಹೇಳ್ತಿರ್ತಾರೆ, ನಮ್ಮಮ್ಮಂಗಿಂತ ನಮ್ಮ ಅಪ್ಪನೇ ಹೇಳ್ತಿರ್ತಾರೆ ಚೆನ್ನಾಗಿ ಮಾಡಿದ್ಯಾ ಕಣವ ಅಂತ. ನಮ್ಮಮ್ಮ ಅಷ್ಟು ಕಾಂಪ್ಲಿಮೆಂಟ್ಸ್ ಕೊಡಲ್ಲ ನನಗೆ. ಹ್ಞೂ ಅಂತ ಹೇಳ್ತಾರೆ. ನಮ್ಮಪ್ಪ ಯಾವಾಗಲೂ ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಹೇಳ್ತಾರೆ. ಬಟ್ ಅದನ್ನು ಕೆಳಗಡೆ ಇಟ್ಕೊಂಡು 2 ಕೋಲಲ್ಲಿ ಅದನ್ನು ತಿರುಗಿಸೋದಿದೆಯಲ್ಲ, ಅದೇ ಸ್ವಲ್ಪ ಕಷ್ಟ. ಅದನ್ನು ಮಾಡ್ಬೋದು. ನೆಕ್ಸ್ಟ್ ಅದನ್ನು ಕಟ್ಟೋದಂತೂ ಇನ್ನೂ ಕಷ್ಟ. ಯಪ್ಪ ಅನ್ನಿಸ್ತಿರುತ್ತೆ. ನೋಡೋಕ್ಕೆ ತುಂಬ ಈಸಿ ಅನಿಸುತ್ತೆ. ನಮ್ಮ ಅಮ್ಮಂಗೆ ಮಾತಾಡ್ಬಿಡ್ತೀನಿ, ನಿಂಗೆ ಇಷ್ಟು ಮಾಡೋಕ್ಕಾಗಲ್ವ ಅಂತ. ನಾನು ಮಾಡ್ತಿರ್ಬೇಕಾದ್ರೆ ನಂಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಕೈಯೆಲ್ಲ ಫುಲ್ ಬಿಸಿ ಆಗ್ತಿರುತ್ತೆ. ಬಿಸಿ ಬಿಸಿ ಮುದ್ದೆನೇ ಕಟ್ಟಬೇಕು, ಇಲ್ಲಾಂದರೆ ಅದನ್ನು ಕಟ್ಟಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಅದು ಫುಲ್ ಒಳ್ಳೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಮುದ್ದೆ ಎಲ್ಲ ಮಾಡಾದ್ಮೇಲೆ ನಾನು ಊಟ ಮಾಡೋದಕ್ಕಂತ ಬಂದೆ. ನಮ್ಮಮ್ಮ ನಮ್ಮಪ್ಪ ಎಲ್ಲ ಊಟ ಮಾಡಿದ್ರು. ನಾನು ಲೇಟಾಗೇ ಮಾಡ್ತೀನಿ ಸ್ವಲ್ಪ ಊಟನ. ಇವತ್ತು ಬಸ್ಸಾರು ಮತ್ತು ಹುಳ್ಳಿಕಾಳು ಪಲ್ಯನ ಮಾಡಿದ್ರು. ಊಟ ಮುಗಿಸಿ ನಾನು ಹಾಲು ಹಸುಗಳನ್ನೇನೋ ಕರ್ಕೊಂಬಂದು ಕಟ್ಟಾಕಿರ್ತಾರೆ. ಆಮೇಲೆ ನಾನು ನೀಟಾಗಿ ಒಂದು ಹಸು ನೀಟಾಗಿ ಹಾಲು ಕರೆದು ಕೊಟ್ಟರೆ ಹಾಗೆ ಒಂದು ಸ್ವಲ್ಪ ಓಡಾಡ್ಸಿ ಆದ್ಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ಸಂಜೆ ದೇವ್ರ ದೀಪ ಹಚ್ಚಬೇಕಿತ್ತು, ಹಚ್ಚೋದಕ್ಕಂತ ಬಂದೆ. ಸಂಜೆ ಅಂದರೆ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಟೀ ಕಾಫಿ ಎಲ್ಲ ಕುಡಿಯಲ್ಲ. ನನಗಂತೂ ಸ್ನ್ಯಾಕ್ಸ್ ಯಾವಾಗಾದರೂ ಒಂದ್ಸತಿ ಅನ್ಸುತ್ತೆ ಅಷ್ಟೇ, ಡೈಲಿ ಏನು ಅನಿಸಲ್ಲ. ಸರಿ ಇವತ್ತು ಬಾಳೆಕಾಯಿ ಚಿಪ್ಸ್ ಮಾಡೋಣ ಅಂತ ಮಾಡಿದ್ದೆ. ಒಂದ್ಸತಿ ನಾನು ಮನೇಲಿ ಟ್ರೈ ಮಾಡಿದ್ದೆ, ಅವಾಗ ಫ್ಲಾಪ್ ಆಗಿಬಿಟ್ಟಿತ್ತು. ಅವಾಗೇನಂದರೆ ಮನೆಯಲ್ಲೇ ಬಿಟ್ಟಿರೋ ಬಾಳೆಕಾಯಿನ ಯೂಸ್ ಮಾಡಿದ್ದೆ. ಮನೇಲಿ ನಾವು ಗಿಡದಲ್ಲಿ ಬಿಟ್ಟಿರೋ ಬಾಳೆಕಾಯಿನ ಯೂಸ್ ಮಾಡಿದ್ದೆ. ಇವತ್ತು ಬಾಳೆಕಾಯಿ ಚಿಪ್ಸ್ ಮಾಡೋ ಬಾಳೆಕಾಯಿ ಅಂಗಡಿಲಿ ಸಿಕ್ಕಿದ್ದು, ತರಕಾರಿ ಅಂಗಡಿಗೆ ಹೋದಾಗ ಅದನ್ನು ತಂದು ಮಾಡಿದ್ದೆ. ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ನನಗಂತೂ ಫುಲ್ ಖುಷಿಯಾಗೋಯ್ತು ನಾನೇ ಮಾಡಿದ್ದೀನ ಅಂತ. ಇದೆಲ್ಲ ತಿಂದಾದ್ಮೇಲೆ ನಾರ್ಮಲ್ ರೂಟೀನ್ ಸ್ಟಾರ್ಟ್ ಆಯಿತು ನಂದು. ಸಂಜೆ ಕಾಲೇಜ್ ಏನಾದ್ರು ಇರ್ತಿತ್ತು ಅಥವಾ ವರ್ಕ್ ಏನಾದ್ರು ಇರ್ತಿತ್ತು. ಕಾಲೇಜ್ ಹೇಗೂ ಇಲ್ಲ ಅಲ್ವಾ, ಅದಕ್ಕೆ ಸೀರಿಯಲ್ ಎಲ್ಲ ನೋಡೋಕೆ ನಮ್ಮ ಮನೇಲಿ ಬಿಡಲ್ಲ. ಮೊಬೈಲ್ ನೋಡೋಕ್ಕಂತೂ ಇದ್ದಿದ್ದು ಬಿಡಲ್ಲ. ಅಡಿಕೆ ಗೋಟ್ನೆಲ್ಲ ಬಿಡಿಸಿಟ್ಟಿದ್ರು, ಅದನ್ನು ಆಯಿ ಅಂತ ಹೇಳಿದ್ರು. ನಾನು ಒಬ್ಳನ್ನೇ ಬಿಟ್ಟಿದ್ರು. ನಿಜವಾಗ್ಲೂ ನಾನು ಒಬ್ಬಳೇ ಕೂತ್ಕೊಂಡು ಹಾಯ್ತಾ ಇದ್ದೆ. ಅದೆಲ್ಲ ಆಯ್ದಾದ್ಮೇಲೆ ಸಂಜೆ ಊಟಕ್ಕೆ ರೆಡಿ ಮಾಡಿದ್ರು. ಊಟಕ್ಕೆ ಬಾ ಅಂತ ಹೇಳಿದ್ರು. ಊಟಕ್ಕೆ ಎದ್ದೋದೆ. ನಂದು ಊಟ ಆಗಿತ್ತು, ಹಾಗೆ ಲಿಯೋದು ಊಟ ಮುಗಿಸಿದ್ದ ಅವನು. ಹಾಗೆ ಅವನ್ನ ರಾತ್ರಿ ಹೊತ್ತು ಎಲ್ಲಾದ್ರೂ ಒಂದು ರೌಂಡ್ ಕರ್ಕೊ ಹೋಗ್ಲೇಬೇಕು. ಅದಕ್ಕೆ ಮನೆ ಹತ್ರ ಒಂದು ರೌಂಡ್ ಕರ್ಕೊ ಹೋಗ್ತೀನಿ. ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ಸಿಗ್ತಾರೆ ಅದನ್ನು ನಿಶ್ಚಯ ಮಾಡೋದು ಸಮಯ. ನಿಮ್ಮ ಜೀವನದಲ್ಲಿ ನೀವು ಯಾರಿಗೆ ಸಿಗಬೇಕು ಅಂತ ಅನ್ಕೋತೀರ ಅದನ್ನು ನಿರ್ಧಾರ ಮಾಡೋದು ಹೃದಯ. ಇವತ್ತಿಗಿಷ್ಟೇ. ಲವ್ ಯು ಆಲ್. ಬಾಯ್. ಜೈ ಶ್ರೀರಾಮ್.